ಹಾಯ್, ನಮಸ್ಕಾರ ಎಲ್ಲರಿಗೂ. ಈ ಪ್ಲ್ಯಾಂಟ್ನ ಎಲ್ಲಾದರೂ ನೋಡಿದ್ದೀರಾ? ಇದನ್ನು ರೇಷ್ಮೆ ಗಿಡ ಅಂತಾರೆ, ಇಂಗ್ಲೀಷ್ನಲ್ಲಿ ಮಲ್ಬೆರಿ ಗಿಡ ಅಂತಾರೆ. ಇದನ್ನು ಏನಕ್ಕೆ ಉಪಯೋಗ ಮಾಡ್ತಾರೆ ಅಂದರೆ ರೇಷ್ಮೆ ಹುಳುಗೆ ಆಹಾರವಾಗಿ ಹಾಕ್ತಾರೆ. ಬೆಳಿಗ್ಗೆ ಸಾಯಂಕಾಲ ನೋಡಿ, ಇಲ್ಲಿ ಕಟ್ ಮಾಡ್ಕೊಂಡೋಗಿ ಹಾಕಿದ್ದಾರೆ. ಅಲ್ಲಿ ನೀರು ಬಿಟ್ಟಿದ್ದಾರೆ ನೋಡಿ, ಚೆನ್ನಾಗಿ ಕಾಣಿಸ್ತಾ ಇದೆ. ಹನಿ ಹನಿಯಾಗಿ ಬೀಳ್ತಾ ಇದೆ ನೀರು. ಇದನ್ನು 1 ವರ್ಷ ಗಿಡ ಒಂದು ಕಡೆ ಎಲ್ಲ ಕಡೆ ಹಾಕಿದ್ರೆ ಒಂದು ಕಡೆ ಕಟ್ ಮಾಡಿಕೊಂಡ್ರೆ ಇನ್ನೊಂದು ಕಡೆ ಬೆಳೀತಾ ಇರುತ್ತೆ ನೋಡಿ. ಇಲ್ಲಿ ಕಟ್ ಮಾಡಿದ್ದಾರೆ, ಫಸ್ಟು ಆ ಕಡೆ ಕಟ್ ಮಾಡಿದ್ದಾರೆ, ಅದು ಬೆಳೆದಿದೆ. ನೆಕ್ಸ್ಟ್ ಇದು ಕಟ್ ಮಾಡಿದ್ದಾರೆ, ಆಮೇಲೆ ಈ ಕಡೆ ಸೈಡಲ್ಲಿ ಕಟ್ ಮಾಡ್ತಾರೆ, ಇದು ಬೆಳೆಯುತ್ತೆ. ಆ ಥರ ಬೆಳ್ಕೊಂಡು ಬರ್ತಾ ಇರುತ್ತೆ. ಇದನ್ನು ಒಂದು 7-8 ವರ್ಷ ಆದರೂ ಹಾಗೆ ಇಟ್ಕೋಬೋದು. ಏನಾದರೂ ಪ್ರಾಬ್ಲಮ್ ಆದರೆ ಕಿತ್ಬಿಟ್ಟು ಬೇರೆ ಕಡ್ಡಿ ನೆಡ್ಬೋದು. ಕಡ್ಡಿ ನೆಟ್ರೇ ಬರುತ್ತೆ. ಇದನ್ನು ಕಟ್ ಮಾಡಿದಾದಮೇಲೆ ಆ ಕಡ್ಡಿಯಲ್ಲಿ ಚಿಗುರಿ ಹೂವು ಬಿಟ್ಟು ಹಣ್ಣು ಬಿಡುತ್ತೆ. ಆ ಹಣ್ಣು ತಿನ್ನೋದ್ರಿಂದ ಕ್ಯಾನ್ಸರ್ ಸೆಲ್ಸು ಕಮ್ಮಿ ಆಗುತ್ತಂತೆ. ಎಲ್ಲಾದರೂ ಸಿಕ್ಕರೆ ಕಿತ್ಕೊಂಡು ಮಕ್ಳಿಗೂ ಕೊಡಿ, ನೀವು ತಿನ್ನಿ. ಮತ್ತು ಎಲ್ಲಾದರೂ ಈ ಥರ ಕಡ್ಡಿ ಸಿಕ್ಕಿದ್ರೆ ಎತ್ಕೊಂಡೋಗಿ ಪಾಟಲ್ಲಿ ನಡಿ. ಯಾವತ್ತಾದರೂ ನೀವು ಕಿತ್ಕೊಂಡು ತಿನ್ಬೋದು, ಮಕ್ಳಿಗೂ ಕೊಡ್ಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ, ಈ ಥರ ವೀಡಿಯೋಸ್ ಮುಂದೆ ಬೇಕು ಅಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಬಾಯ್.